ಹಾಯ್ ಹೆಲೋ ನಮಸ್ಕಾರಗಳು ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ನನ್ನ GoPro ಸೆಟಪ್ನ ರೆಡಿ ಮಾಡ್ತಾ ಇದ್ದೀನಿ. ಮುಂಚೆ ಇದ್ದ ಸೆಟಪ್ಪು ಈಗಿರೋ ಸೆಟಪ್ಗೂ ಸ್ವಲ್ಪ ಚೇಂಜಸ್ ಮಾಡ್ತಾ ಇದ್ದೀನಿ. ಮುಂಚೆ ಇದ್ದ ಸೆಟಪ್ ಬಂದ್ಬಿಟ್ಟು ತುಂಬ ಬೇಸಿಕ್ ಆಗಿತ್ತು, ಅಂದರೆ ನಾನು ಅದು ಟೆಂಪರರಿ ಮಾಡ್ಕೊಂಡಿದ್ದು. ಮುಂಚೆ ನಾನು ಮೊಬೈಲ್ಗೆ ಯೂಸ್ ಮಾಡ್ತಾ ಇದ್ದೆ, ಅದಕ್ಕೋಸ್ಕರ ಅದನ್ನು ಟೆಂಪರರಿ ಇಟ್ಕೊಂಡಿದ್ದೆ. ಸೊ ಈಗ ಪರ್ಮನೆಂಟ್ ಮಾಡಬೇಕು ಅಂತ ಪರ್ಮನೆಂಟ್ ಮಾಡ್ಕೊಳ್ಳೋ ಸೆಟಪ್ನ ಈಗ ರೆಡಿ ಮಾಡ್ಕೊಂಡಿದ್ದೀನಿ. ಆ ಸೆಟಪ್ನ ಹೇಗೆ ಮಾಡ್ತೀನಿ, ಹೇಗೆ ಏನೇನು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೋಸ್ಕರ ಈ ವಿಡಿಯೋ. ಸೊ ಯಾರ್ಯಾರು ಹೊಸದಾಗಿ ಈ ಚಾನಲ್ಗೆ ಬಂದಿದ್ದೀರಾ ಅಥವಾ ಯಾರ್ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ದಾರೆ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋಗೆ ಬೇಕಾಗಿರೋದು ಮೈನ್ ಐಟಮ್ಸ್ ಪೇಪರ್ ಟೇಪು, MCಲು, ನೆಕ್ಸ್ಟ್ ಒಂದು ಫೆವಿಕ್ವಿಕ್ಕು, ಪೆನ್ನು, ಇದಿಷ್ಟು ಮೇಜರ್ ಬೇಕಾಗಿರೋದು. ಇದ್ರ ಜೊತೆಗೆ ಕೆಲವೊಂದು ಬ್ಲೇಡು ಅಥವಾ ಅದಕ್ಕೆ ಮೌಂಟ್ ಹಾಕೊಳ್ಳೋಕ್ಕೆ ಇದೊಂದು ಮೌಂಟು, ಮತ್ತು 3mm ಟೇಪ್ಸ್, ಇದಿಷ್ಟು ಬೇಕಾಗಿರೋ ಐಟಮ್ಸ್ ಇದಕ್ಕೆ. ಸೊ ಮೈನ್ ಇಂಪಾರ್ಟೆಂಟ್ ಥಿಂಗ್ ಅದ್ರ ಜೊತೆಗೆ GoProನು ಬೇಕಾಗುತ್ತೆ. ಇದಿಷ್ಟೆಲ್ಲ ಮಾಡ್ತಾ ಇದ್ದೀನಿ ಅಂದಮೇಲೆ GoProನ ಹಾಕಿಲ್ಲ ಅಂದರೆ GoPro ಸೆಟಪ್ ಮಾಡೋದ್ರ ವೇಸ್ಟೇ. ಸೊ ಮುಂಚೆ ಇದ್ದಿದ್ದು ಸೆಟಪ್ ಬಂದ್ಬಿಟ್ಟು ಹೀಗಿತ್ತು. ಇದು ಮೈಕ್ ಒಳಗಿದೆ, ಮೈಕ್ಗೆ ಕನೆಕ್ಟರ್ ಇದು. ಆಮೇಲೆ ಈ ಸೆಟಪ್ ಬಂದ್ಬಿಟ್ಟು ಸ್ಟ್ರ್ಯಾಪಿಂದ ಕನೆಕ್ಟ್ ಮಾಡ್ಕೊಂಡಿದ್ದೆ. ಮುಂಚೆ ಜಾಸ್ತಿ ರೈಡ್ಸ್ ಮಾಡ್ತಿರ್ಲಿಲ್ಲ ಅಥವಾ ಜಾಸ್ತಿ ಇದು ಮಾಡ್ತಿರ್ಲಿಲ್ಲ, ಅದಕ್ಕೋಸ್ಕರ ಈಗ ಸೆಟಪ್ ಮಾಡ್ಕೊಂಡಿದ್ದು. ಈ ಸೆಟಪ್ನ ನಾನು ಯಾವಾಗ ಬೇಕಾಗ ಬಿಚ್ಕೊಂಬೋದಿತ್ತು, ಮತ್ತು ಯಾವಾಗ ಬೇಕೋ ಅವಾಗ ಹಾಕೊಂಬೋದಿತ್ತು. ಸೊ ಹಾಗಾಗಿ ಈ ಸೆಟಪ್ ಮುಂಚೆ ಯೂಸ್ ಮಾಡ್ತಾ ಇದ್ದಿದ್ದು. ಆ್ಯಂಡ್ ಇದೊಂದ್ಸತಿ ಬಿದ್ದು ಸಹ ಹೋಗಿದೆ. ಇದು GoPro ಕೂರ್ಬೇಕಾದ್ರೆ ಕೆಲವೊಂದ್ಸತಿ ತುಂಬ ಪ್ರಾಬ್ಲಮ್ ಆಗ್ತಿತ್ತು. ಸೊ ಅದಕ್ಕೋಸ್ಕರ ಈ ಸೆಟಪ್ನ ತೆಗೆದುಬಿಟ್ಟು ಕಂಪ್ಲೀಟ್ಲಿ ಪರ್ಮನೆಂಟ್ ಸೆಟಪ್ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ಸೆಟಪ್ನ ತೆಗೆದು ಈಗ ಹೊಸ ಸೆಟಪ್ ರೆಡಿ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ GoPro ಸೆಟಪ್ನ ಫಸ್ಟು ತೆಗೆದುಬಿಟ್ಟು ಹೊಸದಾಗಿ ರೆಡಿ ಮಾಡ್ಕೊಂಡು ಆಮೇಲೆ ಸೆಟಪ್ನ ಸ್ಟಾರ್ಟ್ ಮಾಡೋದ. ಸೊ ನಾನು ಇದು ಹಾಕೊಳ್ಳೋದಕ್ಕೋಸ್ಕರ ಇದನ್ನೊಂದು ಸ್ವಲ್ಪ ಕಟ್ ಮಾಡಿದ್ದೆ. ಇದು ನೋಡ್ತಾ ಇರ್ಬೋದು, ಇದು ಆ್ಯಕ್ಚುಲಿ ಕವರಿಂಗ್ ಕೆಳಗಡೆ ಕವರಿಂಗ್ ಬರುತ್ತೆ, ಇಲ್ಲಿ ಕೆಳಗಿಂದ ಗಾಳಿ ಹೋಗ್ಬಾರ್ದು ಅಂತ ಅದನ್ನು ಕಟ್ ಮಾಡ್ಕೊಂಡಿದ್ದೆ ಸ್ಟ್ರಾಪ್ಗೋಸ್ಕರ. ಇದೀಗ ವೇಸ್ಟ್ ಆಗಿದೆ. ಇದನ್ನು ಏನಾದರೂ ಒಂದು ಮಾಡಬೇಕು, ಜುಗಾಡು ಕವರ್ ಮಾಡೋಕ್ಕೋಸ್ಕರ. ಯಾಕಂದರೆ ಮುಂಚೆ ಇದು ಕೂರ್ತಾ ಇರಲಿಲ್ಲ, ಅದು ಸ್ಟ್ರಾಪ್ ಇರೋದ ಕಾರಣ ಇದು ಪೂರ್ತಿ ಕವರ್ ಆಗ್ತಿತ್ತು. ಈ ಸ್ಟ್ರಾಪ್ ಕೂರ್ತಾ ಇರಲಿಲ್ಲ, ಅದಕ್ಕೋಸ್ಕರ ಏನಾದರೂ ಒಂದು ಮಾಡಿ ಕವರಪ್ ಮಾಡಬೇಕಲ್ಲ ಅನ್ನೋದಕ್ಕೋಸ್ಕರ ಅದನ್ನು ಕಟ್ ಮಾಡಿದ್ದೆ. ಸೊ ಇವಾಗ ಅದು ಆ ಕಡೆಗೋಲ್ಲ ಈ ಕಡೆಗೋಲ್ಲ ಥರ ಆಗಿದೆ. ಕೆಲವೊಂದ್ಸತಿ ಕೈಯಲ್ಲಿ ಇಟ್ಕೊಂಡು ಹೋಗ್ಬೇಕಾದ್ರೆಲ್ಲ ಬಿಚ್ಕೊಂಡು ಹೋಗಿದೆ. ಅದಕ್ಕೋಸ್ಕರ ಅದಕ್ಕೆ ಏನಾದರೂ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಹುಡುಕ್ಬೇಕು. ಮುಂಚೆ ಇದ್ದ ಸೆಟಪ್ ಹೀಗಿತ್ತಿದ್ದು, ಸ್ಟ್ರಾಪ್ಸ್ ಹಾಕೊಳ್ಳು, ಕನೆಕ್ಟ್ ಮಾಡೋದು, ಇದು ಮಾಡ್ತಿದ್ದೆ. ಆ್ಯಂಡ್ ಇವಾಗ ಇದನ್ನು ತೆಕ್ಕೊಳ್ತೀನಿ ನಾನು ವೈಸರ್ನ. ಯಾಕಂದರೆ ವೈಸರ್ ಸ್ಕ್ರಾಚ್ ಬಿತ್ತು ಅಂದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಮಾಸ್ಕಿಂಗ್ ಮಾಡಲ್ಲ ಅಂತಲ್ಲ, ಆದ್ರೂ ಸೇಫ್ಟಿ ಪರ್ಪಸ್ಗೋಸ್ಕರ ವೈಸರ್ ತೆಕ್ಕೊಂಡು ಮಾಡೋದೇ ಬೆಟರ್ ಅಂದ್ಕೊಳ್ತೀನಿ ನಾನು. ಯಾಕಂದರೆ ಒಂದೆರಡು ಸತಿ ಸ್ಕ್ರ್ಯಾಚ್ ಬಿದ್ದಿದೆ ಆಗಲೇ, ಇಲ್ಲೊಂದೆರಡು ಸ್ಕ್ರ್ಯಾಚ್ ಬಿದ್ದಿದೆ. ಸೊ ಅದಕ್ಕೋಸ್ಕರ ಆ ಸ್ಕ್ರ್ಯಾಚಸ್ ಮುಂದೆ ನೆಕ್ಸ್ಟ್ ಇನ್ನು ಜಾಸ್ತಿ ಆಗಬಾರ್ದು ಅನ್ನೋದಕ್ಕೋಸ್ಕರ ಈ ವೈಸರ್ನ ತೆಕ್ಕೊಂಬಿಡ್ತೀನಿ ನಾನು, ತೆಕ್ಕೊಂಡು ಸೈಡ್ಗೆ ಇಟ್ಕೊಳ್ತೀನಿ. ಸೊ ಬೇಸಿಕಾಗಿ ಪ್ಲೇನ್ ಇದೇನಿದೆಲ್ಲ ಇದಿಷ್ಟೇ ಕಾಣಿಸುತ್ತೆ. ಆ್ಯಂಡ್ ಇದರಲ್ಲಿ ಮೈಕ್ ಸೆಟಪ್ನ ತೆಗೆದುಬಿಡ್ತೀನಿ, ಯಾಕಂದರೆ ಮತ್ತೆ ಮೈಕ್ ಸೆಟಪ್ ಮಾಡಲೇಬೇಕು. ಹಾಗಾಗಿ ಮೈಕ್ ಸೆಟಪ್ನ ತೆಗೆದುಬಿಟ್ಟು ನೀಟಾಗಿ ಒಂದೇ ಸತಿ ತೋರಿಸ್ಬಿಡ್ತೀನಿ ನಿಮಗೆ ಹೇಗೆ ಅಂತ. ಇದು ಈ ಎಕ್ಸಾರ್ ಹೆಲ್ಮೆಟ್ದು ಒಂದು ಅಡ್ವಾಂಟೇಜ್ ಏನಂದ್ರಪ್ಪ, ಒಳಗಿರೋ ಈ ಕುಷನ್ಸ್ನ ತೆಗೆದುಬಿಟ್ಟು ಇದನ್ನು ವಾಷಬಲ್ ಅಥವಾ ನಾವು ನೀಟಾಗಿ ಮತ್ತೆ ಬೇಕಂದ್ರೆ ನೀಟಾಗಿ ತೊಳೆದ್ಬಿಟ್ಟು ಹಾಕೊಬೋದು. ಸೊ ಇದು ಈ ಹೆಲ್ಮೆಟ್ನ ಒಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಮಗ್ದಲ್ಲಿ ಎಕ್ಸ್ಪ್ರೆಷನ್ ನೋಡ್ಬಿಟ್ಟು ಕಿತ್ತಾಗ್ತಾ ಇದ್ದಾನೆ ಅನ್ಕೊಂಬಿಟ್ರೆ, ನಿಧಾನಕ್ಕೆ ತೆಗಿತಾ ಇದ್ದೀನಿ, ಆದರೆ ನನ್ನ ಎಕ್ಸ್ಪ್ರೆಷನ್ ಆಗಿದೆ ಅಷ್ಟೇ. ಸೊ ಇವೆರಡರದ್ದು ತೆಕ್ಕೊಂಡೆ ಸೈಡ್ದು. ಒಳಗೆ ನೋಡ್ತು ಅಂದರೆ ಏನೂ ಇಲ್ಲ, ಕಂಪ್ಲೀಟ್ ಖಾಲಿ ಇದೆ. ಸೈಡ್ದು ಏನೂ ಇಲ್ಲ, ವೈಸರ್ಸ್ದು ಎಲ್ಲ ತೆಗೆದ್ಮೇಲೆ ಕಂಪ್ಲೀಟ್ ಖಾಲಿ ಕಾಣುತ್ತೆ. ಸೊ ಇದು ಬಂದ್ಬಿಟ್ಟು ಮೈಕ್ ಸೆಟಪ್ ನಾನು ಮಾಡ್ಕೊಂಡಿದ್ದು ಮುಂಚೆ. ಸೊ ಇದಿಷ್ಟು ತೆಗೆದ್ಮೇಲೆ ಒಳಗೆ ಅಂತ ಏನಿಲ್ಲ. ಈಗ ಫಸ್ಟ್ ಥಿಂಗ್ ನಾವೇನು ಮಾಡಬೇಕಂದ್ರೆ, ಇದನ್ನು ಎಲ್ಲೂ ಸ್ಕ್ರ್ಯಾಚ್ ಬೀಳಬಾರ್ದು. ಇದಕ್ಕೆ ಮೊದಲು ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಮಾಸ್ಕಿಂಗ್ ಮಾಡ್ಕೊಳ್ತೀನಿ ಸುತ್ತ. ಯಾಕಂದರೆ ನಾನು ಇವಾಗ ನೆಕ್ಸ್ಟ್ ಮಾಡೋ ಕೆಲಸಕ್ಕೆ ಏನಾಗುತ್ತೆ ಅಂದರೆ ಸ್ಕ್ರ್ಯಾಚಸ್ ಎಲ್ಲ ಬೀಳುತ್ತೆ. ಸೊ ನನಗೆ ಹೆಲ್ಮೆಟ್ ಮೇಲೆ ಸ್ಕ್ರ್ಯಾಚಸ್ ಎಲ್ಲ ಬೀಳೋದು ನಂಗೆ ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ಇದನ್ನು ನೀಟಾಗಿ ಮಾಸ್ಕಿಂಗ್ ಮಾಡ್ಕೊಳ್ತೀನಿ. ಮಾಸ್ಕಿಂಗ್ ಬೇಕಾಗಿರೋದು ಫಸ್ಟ್ ಥಿಂಗು ಪೇಪರ್ ಟೇಪು. ಈ ಪೇಪರ್ ಟೇಪ್ ನಾನು ಅದೇ ರೀಸನ್ ತಂದಿರೋದು, ಮಾಸ್ಕಿಂಗ್ ಮಾಡ್ಕೊಳ್ಳೋಕ್ಕೆ ಅಂತಾನೆ. ಸೊ ಇದಿಷ್ಟು ನಮ್ಮ ಮೈನ್ ಪರ್ಪಸ್ ಬಂದ್ಬಿಟ್ಟು ಇದಿಷ್ಟು ನಮ್ಮ ಮೈನ್ ಇಂಪಾರ್ಟೆಂಟ್. ಸೊ ಈ ಪಾರ್ಟ್ ನಾವು ಇಷ್ಟು ಕವರ್ ಮಾಡ್ತೀವಿ, ಅವಾಗ ಸ್ವಲ್ಪ ಸ್ಕ್ರ್ಯಾಚ್ ಆಗುತ್ತೆ ಅಂತ ಅದಕ್ಕೆ ನಾನು ಕವರ್ ಮಾಡ್ತಾ ಇದ್ದೀನಿ.
ಅಂಡ್ ಈಗ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ ಅಂತ ಮಾರ್ಕಿಂಗ್ ಇದೆ. ಸೊ ಮಾರ್ಕಿಂಗ್ ಗೋಸ್ಕರ ನಾನು ನೀಟಾಗಿ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಇಲ್ಲಿ ಇಷ್ಟಕ್ಕೆ ಹೆಲ್ಮೆಟ್ ಬರುತ್ತೆ ಅನ್ನೋದು ಐಡಿಯಾ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ನೀಟಾಗಿ ಮಾರ್ಕಿಂಗ್ ಮಾಡ್ಕೊಂಡು ಮೇಜರ್ ಪೋರ್ಷನ್ ಇಷ್ಟು ಆಗಿದೆ. ಸೊ ನಮ್ಗೆ ಬೇಕಾದ್ರೆ ಮೇಲೆ ಕವರ್ ಮಾಡ್ಕೊಂಡು ನಾನು ನೆಕ್ಸ್ಟ್ ತೊಗೊಂಡಿರೋ ಐಟಮ್ ಬಂದ್ಬಿಟ್ಟು ಎಂಸಿಲ್ ಮಾರ್ಕಿಂಗ್ ಎಲ್ಲ ಮಾಡ್ಕೊಂಡಿದ್ದೀನಿ. ಈಗ ಈ ಎಂಸಿಲ್ನ ಎರಡು ಈಕ್ವಲ್ ಕ್ವಾಂಟಿಟಿಲಿ ತೊಗೊಂಡು ಎರಡನ್ನೂ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ಎರಡನ್ನೂ ಕರೆಕ್ಟಾಗಿ ಕಲಿಸ್ಕೊಬೇಕು. ಕರೆಕ್ಟಾಗಿ ಕಲಿಸ್ಕೊಂಡಿದ್ದಾದ್ಮೇಲೆ ಅದನ್ನು ಬೇಕಾಗಿರೋ ಲೇಯರ್ಗೆ ಕರೆಕ್ಟಾಗಿ ಹಾಕ್ಕೊಬೇಕಾಗುತ್ತೆ. ಸೊ ಇದರಲ್ಲಿ ಎರಡು ಕಲರ್ ಇದೆ, ಒಂದು ಬ್ಲ್ಯಾಕು ಒಂದು ವೈಟ್ ಇದೆ. ಎರಡನ್ನು ಚೆನ್ನಾಗಿ ಕಲಿಸ್ಬೇಕೀಗ. ಕಲಿಸಿದಾಗ ಇದು ಒಂದು ಕೆಮಿಕಲ್ ರಿಯಾಕ್ಷನ್ ಆಗಿ ಇದು ಎಂಸಿಲ್ ಏನಿದೆ ಅದು ಹೀಟ್ ಆಗುತ್ತೆ. ನಿಮ್ಗೆ ಅದು ಫೀಲ್ ಆಗುತ್ತೆ, ಹೀಟ್ ಆಗುತ್ತೆ. ಅಂಡ್ ಯಾರು ಹೊಸದಾಗಿ ಚಾನಲ್ಗೆ ಬಂದಿದ್ದೀರಾ ಅಥವಾ ಹೊಸದಾಗಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ಯಾರು ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಳ್ತೀನಿ. ಯಾಕಂದ್ರೆ ನೋಡೋ ತುಂಬ ಜನ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ನೋಡ್ತಾರೆ. ಸೊ ನೀವು ಸಪೋರ್ಟ್ ಮಾಡಿದ್ರೆ ನಮ್ಮನ್ನ ನಾವು ಒಳ್ಳೆ ಕಂಟೆಂಟ್ ಕೊಡ್ಬೋದು ನಿಮಗೆ. ಸೊ ನೀವು ಬರೀ ವಿಡಿಯೋ ನೋಡಿದ್ರೆ ನಮಗೆ ಸಿಗಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಒಳ್ಳೆ ಕಂಟೆಂಟ್ಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಹಾಗೆ ನೀವು ಈ ವಿಡಿಯೋಸ್ನ ನೋಡ್ಬೋದು. ಈಗ ನೋಡಿದ್ರೆ ಕಲರ್ ಬ್ಲ್ಯಾಕ್ ಆಗ್ತಿದೆ ಇದು, ಹಾಗೆ ಲೈಟಾಗಿ ಬಿಸಿ ಆಗ್ತಿದೆ ಇದು. ಸೊ ಇವಾಗ ಎಂಸಿಲ್ ಕಂಪ್ಲೀಟಾಗಿ ರೆಡಿ ಆಗಿದೆ, ಬಿಸಿ ಆಗಿದೆ, ಮತ್ತು ಇದು ಮಿಕ್ಸ್ ಇದು ಅಷ್ಟೇ ಎರಡನ್ನೂ ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಇದನ್ನು ಫಸ್ಟ್ ನಾವೀಗ ಇದ್ರ ಮೇಲೆ ಹಾಕೊಳ್ತೀರಿ. ಏಕೆಂದರೆ ಇದ್ರ ಮೇಲೆ ಹಾಕೊಳ್ಳೋದ್ರಿಂದ ಒಂದು ಐಡಿಯಾ ಸಿಗುತ್ತೆ ನಮಗೆ, ಇಷ್ಟೇ ಇದರಲ್ಲಿ ಇದೇ ಶೇಪಲ್ಲಿ ಕೂರುತ್ತೆ ಅಂತ. ಅದಕ್ಕೋಸ್ಕರ ಇದ್ರ ಮೇಲೆ ಹಾಕ್ಕೊಂಡು ಕಂಪ್ಲೀಟಾಗಿ ಇದನ್ನು ನಾವು ನೆಕ್ಸ್ಟು ಹೆಲ್ಮೆಟ್ ಮೇಲೆ ಹಾಕ್ತೀನಿ. ಹೆಲ್ಮೆಟ್ ಮೇಲೆ ಹಾಕೋದ್ರಿಂದ ಹೆಲ್ಮೆಟ್ ಶೇಪ್ ಕೂತ್ಕೊಳ್ಳುತ್ತದು. ಸೊ ಇದೀಗ ಕರೆಕ್ಟಾಗಿ ಈ ಲೆವೆಲ್ಗೆ ಇದಕ್ಕೆ ಕರೆಕ್ಟಾಗಿ ಕೂತಿದೆ. ಈಗ ಇದನ್ನು ನಾವೀಗ 1 ಅವರ್ ಡ್ರೈ ಆಗಕ್ಕೆ ಬಿಡಬೇಕು. ಯಾಕಂದರೆ ಎಂಸಿಲು ಗಟ್ಟಿ ಆದ್ರೇ ಅದು ಅದಕ್ಕೆ ಆ ಲೆವೆಲ್ ಕರೆಕ್ಟಾಗಿ ಕೂತ್ಕೊಳ್ಳೋದು. ಸೊ ಅದಕ್ಕೋಸ್ಕರ ಇದನ್ನು 1 ಅವರ್ ಡ್ರೈ ಮಾಡಕ್ಕೆ ಬಿಡೋದು. 1 hour later. ಸೊ 1 ಅವರ್ ಮೇಲೆ ಆಗಿದೆ. ಈಗ ಇದು ಎಂಸಿಲು ಸಹ ಗಟ್ಟಿಯಾಗಿ ಕೂತಿದೆ. ಇದನ್ನೀಗ ರಿಮೂವ್ ಮಾಡೋಣ. ಈಗ ರಿಮೂವ್ ಮಾಡೋಕ್ಕಂದ್ರೆ ಪೂರ್ತಿ ಇದು ಪೇಪರ್ ಸೆಟಪ್ ಏನಿದೆಲ್ಲ, ಪೇಪರ್ ಮಾಸ್ಕಿಂಗ್ ಏನು ಮಾಡ್ಕೊಂಡಿದ್ದೀನಲ್ಲ ಅದನ್ನು ಪೂರ್ತಿ ರಿಮೂವ್ ಮಾಡೋಕ್ಕೆ. ಹಾಗಾಗಿ ಅದ್ರ ಜೊತೆನೇ ಅದು ಬರುತ್ತೆ. ಅದನ್ನು ಒಂದನ್ನೇ ಓಪನ್ ಮಾಡೋಕ್ಕೆ ಹೋದರೆ ಅದು ಬರಲ್ಲ. ಇದು ಪೇಪರ್ ಮಾಸ್ಕಿಂಗ್ ಇವಾಗ ಗೊತ್ತಾಯ್ತಲ್ಲ ಏನಕ್ಕೆ ಹಾಕ್ಕೊಂಡಿದ್ದು ಅಂತ. ಸೊ ಇದೊಂಥರ ಹೆಲ್ಪ್ ಮಾಡುತ್ತೆ. ಈ ಕಡೆ ಹೆಲ್ಮೆಟ್ಟು ಗಲೀಜಾಗಲ್ಲ, ಮತ್ತು ಇದು ಏನಂತಾರೆ ಮಾಸ್ಕಿಂಗ್ ಆಗಿರೋದ್ರಿಂದ ಸ್ವಲ್ಪ ನೀಟಾಗಿ ಕೂರುತ್ತದು. ಸೊ ಅದಕ್ಕೋಸ್ಕರ ಅದನ್ನು ಹಾಕ್ಕೊಂಡಿದ್ದು. ಓಕೆ ಬಂತು ನೋಡಿ ಅದು. ಸೊ ಪೂರ್ತಿ ತೆಗ್ದಿದ್ದೀನಿ, ಪೂರ್ತಿ ಸೆಟಪ್ ಏನಿದೆಲ್ಲ. ಸೊ ಮೌಂಟ್ ಹೀಗೆ ಕಾಣುತ್ತೆ, ನೀವು ನೋಡ್ತಿರ್ಬೋದು. ನೀಟಾಗಿ ಅದ್ರ ಶೇಪ್ಗೆ ಅದು ಕೂತಿದೆ. ಸೊ ನಾನು ಇಲ್ಲಿ ಸೈಡಿಗೆ ಎಕ್ಸ್ಟ್ರಾ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಏನಕ್ಕೆಪ್ಪ ಅಂದರೆ ಸ್ವಲ್ಪ ಗ್ರಿಪ್ ಕೂಟ್ಲಿ ಅಂತ. ಸ್ವಲ್ಪ ಜಾಗ ಜಾಸ್ತಿ ಇದ್ದಷ್ಟು ಅದು ನೀಟಾಗಿ ಕೂರುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ಸ್ವಲ್ಪ ದೊಡ್ಡದಾಗೆ ಹಾಕ್ಕೊಂಡಿದ್ದೀನಿ ನಾನು ಸೀಲ್ನ. ಕರೆಕ್ಟಾಗಿ ಅದೇ ಶೇಪ್ಗೆ ಹಾಕೊಂಬಂದಿತ್ತು. ಅದು ಸ್ವಲ್ಪ ನಾನು ದೊಡ್ಡದಾಗಿ ಹಾಕೊಂಡಿರೋ ಕಾರಣ ಅದಷ್ಟೇ ಗ್ರಿಪ್ ಕ್ಯಾಮ್ರಾ ಕರೆಕ್ಟಾಗಿ ಕೂರುತ್ತೆ ಅಂತ. ಆ್ಯಂಡ್ ಮರೋವರ್ ಇಲ್ಲಿ ಕೂರಿಸಿದಾಗ ಕರೆಕ್ಟಾಗಿ ಕೂರುತ್ತೆ ಅಂತ ಇನ್ನು ನೋಡ್ತಿರ್ಬೋದು. ಅದಕ್ಕೆ ಅಂತಲೇ ಸ್ವಲ್ಪ ಗ್ಯಾಪು ಸಹ ಬಿಟ್ಟಿದ್ದೀನಿ. ಈಗ ಇದಕ್ಕೆ ನಾನು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಈಗ ನನ್ನ ಹತ್ರ ಇರೋ M3 ಟೇಪ್ಸ್ ಇಲ್ಲಿದೆ. ಒಂದು ಸೆಕೆಂಡ್, ನನ್ನ ಹತ್ರ ಇದಕ್ಕೆ ಅಂತಲೇ ಸಪ್ರೇಟ್ M3 ಟೇಪ್ಸ್ ಇದೆ, ನೋಡ್ತಿರ್ಬೋದು. 3M ಟೇಪ್ಸ್ ಇವೆ. ಈ 3M ಟೇಪ್ಸ್ನ ನಾನು ಈಗ ಇದಕ್ಕೆ ಹಾಕ್ಬಿಟ್ಟು ಇಲ್ಲಿಗೆ ನಾನು ನೆಕ್ಸ್ಟ್ ಫ್ರಂಟ್ ಏನಿದೆಲ್ಲ ಇದಕ್ಕೆ ಮೌಂಟ್ ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ ನಾನು ಈ ಏರಿಯಾ ಏನಿದೆಲ್ಲ ಇದನ್ನ ಸ್ವಲ್ಪ ರಫ್ ಮಾಡ್ಕೊಬೇಕು. ಸ್ಮೂತ್ ಇದ್ರೆ ಈ 3M ಟೇಪ್ಸ್ ಇದಕ್ಕೆ ಅಂಟ್ಕೊಳ್ಳಲ್ಲ. ಸೊ ಇದು ಮೌಂಟು ಇದು ಕಂಪ್ಲೀಟಾಗಿ ರೆಡಿ ಆಗಿದೆ. ಈಗ ನೋಡ್ತಿರ್ಬೋದು ಫುಲ್ ಸಾಫ್ಟ್ ಇದೆ. ಸೊ ಇದನ್ನು ನಾನೀಗ ಹಾರ್ಡ್ ಮಾಡ್ತೀನಿ. ಹಾರ್ಡ್ ಮಾಡೋದಕ್ಕೋಸ್ಕರ ಒಂದು ಇದು ಸ್ಯಾಂಡ್ ಪೇಪರ್ ಅಂತ ಬರುತ್ತೆ, ಸ್ಯಾಂಡ್ ಪೇಪರ್ ಆದರೂ ಯೂಸ್ ಮಾಡ್ಬೋದು. ಇಲ್ಲ ನಾನು ಆದರೆ ಸ್ಯಾಂಡ್ ಪೇಪರ್ ಇಲ್ಲ, ಅದಕ್ಕೋಸ್ಕರ ನಾನು ಇದನ್ನು ಬ್ಲೇಡ್ ತೊಗೊಂಡು ಹೀಗೆ ಕ್ರಾಸ್ ಆಗೆಲ್ಲ ಮಾರ್ಕಿಂಗ್ ಮಾಡ್ತಾಯಿದ್ದೀನಿ. ಸೊ ಇದರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ರಫ್ ಸರ್ಫೇಸು ಸ್ವಲ್ಪ ಹಾರ್ಡ್ ಆಗುತ್ತೆ. ಅದರಿಂದ ಅದು ಆರಾಮಾಗಿ ಅದ್ರ ಮೇಲೆ ಕುತ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ಸ್ವಲ್ಪ ರಫ್ ಮಾಡ್ತಾಯಿದ್ದೀನಿ. ಸೊ ಇದು ನೋಡ್ತಾ ಇದ್ದೀರಲ್ಲ, ಈಗ ಮಾರ್ಕಿಂಗ್ ರಫ್ ಆಗ್ತಿದೆ. ಇದು ರಫ್ ಮಾಡಿದಾಗ ಏನಾಗುತ್ತೆ ಅಂದರೆ ಕರೆಕ್ಟಾಗಿ ಅದಕ್ಕೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ರಫ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಏನಕ್ಕೆ ನಾನು ಈ ಏರಿಯಾನ ಸ್ವಲ್ಪ ದೊಡ್ಡದಾಗೆ ಮಾಡ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಮೌಂಟ್ ಈಸಿಯಾಗಿ ಕೂತ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಈ 3M ಟೇಪ್ಸು.
ಇದು ಡಿಫ್ರೆಂಟ್ 3M ಟೈಪ್ಸ್ ತೊಗೊಂಡಿದ್ದೀನಿ. ಈ 3M ಟೈಪ್ಸ್ನ ನಾನು ಇದಕ್ಕೆ ಈಗ ಸ್ಟಿಕ್ ಮಾಡೋಕ್ಕಾಗತ್ತೆ. ಈಗ ಇದಕ್ಕೆ ಹಿಂಗೆ ಸ್ಟಿಕ್ ಮಾಡಿದ್ಮೇಲೆ ಈ ಸ್ಟಿಕ್ ಆಗಿರೋದನ್ನು ನನಗೆ ನೆಕ್ಸ್ಟ್ ಹೆಲ್ಮೆಟಿಗೆ ಮೌಂಟ್ ಮಾಡ್ತೀನಿ. ಸೊ ಅದನ್ನು ನಾನು ಹೇಗೆ ಮಾಡ್ತೀನಿ ಅನ್ನೋದು ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಇದಿಷ್ಟ ಆದಮೇಲೆ ನೆಕ್ಸ್ಟ್ ನಾನು ಗ್ಲೂ ತೊಗೊಳ್ತೀನಿ. ಗ್ಲೂ ಏನಕ್ಕಪ್ಪ ಅಂದರೆ ಈಗ 3M ಟೈಪ್ಸ್ ಏನಾರ ಸ್ಟಿಕ್ ಮಾಡ್ತೀನಲ್ಲ, ಆ 3M ಟೈಪು ಕರೆಕ್ಟಾಗಿ ಸ್ಟಿಕ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಗ್ಲೂ ತೊಗೊಳ್ತೀನಿ. ಇದು ಬಂದ್ಬಿಟ್ಟು 743 ಅಂತ ಫೆವಿಕ್ವಿಕ್, ಸೇಮ್ ಫೆವಿಕ್ವಿಕ್ ಥರನೇ ತುಂಬ ಸ್ಟ್ರಾಂಗ್ ಇದೆ. ಯಾರಾದರೂ ಮಕ್ಕಳು ಯೂಸ್ ಮಾಡೋರಿಗೆ ಕೈಲಿ ಕೊಡೋಕೆ ಹೋಗ್ಬೇಡಿ ಇದನ್ನು. ಓವರ್ ಆ್ಯಂಡ್ ಸೆಕೆಂಡ್ ಥಿಂಗ್, ಸೇಫಾಗಿ ಯೂಸ್ ಮಾಡಿ. ಯಾಕಂದರೆ ಇದು ಮೆಟಲ್ಲು ಸಹ ಸ್ಟಿಕ್ ಆಗುತ್ತೆ. 2 ಮೆಟಲ್ನ ಒಂದೇ ಸತಿ ಇಟ್ಟರೆ ಅದು ಸ್ಟಿಕ್ ಆಗೋ ಚಾನ್ಸಸ್ ಇರುತ್ತೆ, ಅಷ್ಟು ಸ್ಟ್ರಾಂಗ್ ಇದೆ ಇದು. ಸೊ ಬಿಫೋರ್ ದಟ್ ಅದಕ್ಕೆ ಏನು ಮಾಡಬೇಕಂದ್ರೆ ನಾವು ಇದನ್ನೇನಿದೆಯಲ್ಲ ಗ್ಲೂ ತೆಗೆದಿಟ್ಕೊಂಡ್ಬಿಡ್ಬೇಕು ಈ ಬೆಸ್ಟ್ ಬಿಫೋರ್. ಏನಕ್ಕೆ ಅಂದರೆ ಮತ್ತೆ ಅದು ಒಬ್ಬನೇ ಮಾಡ್ತಿರೋದಕ್ಕೋಸ್ಕರ ಇಬ್ಬರಿಲ್ಲ, ಸಪೋರ್ಟ್ಗೆ ಯಾರಿಲ್ಲ ಇಲ್ಲಿ. ಸೊ ಅದಕ್ಕೋಸ್ಕರ ಯಾರಾದರೂ ಆ ಟೈಮ್ಗೆ ತೆಕ್ಕೊಳ್ಳೋರು ಇದ್ರು ಅಂದರೆ ನಡೀತು. ತೆಕ್ಕೊಳ್ಳೋರು ಯಾರೂ ಇಲ್ಲ, ಅದಕ್ಕೋಸ್ಕರ ಇದನ್ನು ತೆಕ್ಕೊಂಡಿದ್ದೀನಿ. ಈಗ ಏನಿದೆಯಲ್ಲ ಪ್ರಿಂಟ್ ಎಲ್ಲೋ ಪಾರ್ಟ್ ಇತ್ತಲ್ಲ, ಎಲ್ಲೋ ಪಾರ್ಟ್ನ ತೆಕ್ಕೊಂಡಿದ್ದೀನಿ ನಾನು. ತೆಕ್ಕೊಂಡು ಈಗ ಇಟ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಈ ರೆಡ್ ಕಲರ್ ಪಾರ್ಟು ಇನ್ನೊಂದು ಸೈಡ್ಗೆ ಫೇಸ್ ಆಗೋ ಥರ ಅಂಟ್ಕೊಳ್ಳುತ್ತೆ. ಸೊ ಇದನ್ನು ಫಸ್ಟ್ ಇಲ್ಲಿಗೆ ಅಂಟಿಸ್ಕೊಳ್ಳೋದು ಗ್ಲೂನ. ಕೆಲವೊಬ್ರು ಡೈರೆಕ್ಟ್ ಇದಕ್ಕೆ ಈ ಫೆವಿಕ್ವಿಕ್ ಅಥವಾ ಫೆವಿ ಬಾಂಡ್ ಹಾಕ್ಬಿಟ್ಟು ಸೀದಾ ಅಲ್ಲಿಗೆ ಗ್ಲೂ ಮಾಡ್ತಾರೆ. ಸೊ ಅದು ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಮಾಡ್ಬೋದು ಅದನ್ನು. ಅದರಿಂದ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಅದು ಪರ್ಮನೆಂಟ್ ಸೆಟಪ್ ಆಗುತ್ತೆ. ಅಕಸ್ಮಾತ್ ಏನಾದರೂ ಬಿಚ್ಕೊಳ್ತು ಅಥವಾ ಇನ್ನೊಂದು ಏನಾದರೂ ಆಯಿತು ಅಂದರೆ ಅದು ಮೌಂಟು ಅಥವಾ ಏನಿದೆಯಲ್ಲ ಹೆಲ್ಮೆಟ್ಟು ಚೆನ್ನಾಗಿ ಕಾಣಲ್ಲ ಅಷ್ಟು ಇದರಲ್ಲಿ. ಸೊ ಅದಕ್ಕೋಸ್ಕರ ನಾನು ಅದ್ರ ಬದಲು ಇದನ್ನು ಹಾಕ್ಕೊಂಡಿದ್ದೀನಿ. ಇದ್ರ ಮೇಲೆ ಈ 3M ಟೇಪ್ನ ಅಂಟಿಸ್ಕೊಳ್ತಾ ಇದ್ದೀನಿ. ಸೊ ಇದು ನೋಡ್ತಾ ಇದ್ದೀರಾ, 3M ಟೇಪ್ನ ಇದಕ್ಕೆ ನೀಟಾಗಿ ಅಂಟಿಸ್ತಾ ಇದ್ದೀನಿ. ಸೊ ಇದು 3M ಟೇಪ್ ಈಗ ಅಂಟಿಸ್ಕೊಂಡಿದೆ. ಸೊ ಇದೇ ಥರ ಇನ್ನೊಂದು ಎರಡು ಹಾಕ್ತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ವೈಡ್ ಬರಲಿ ಅಂತ. ಆ್ಯಂಡ್ ಸ್ವಲ್ಪ ಎಕ್ಸ್ಟ್ರಾ ಉಳಿಯುತ್ತೆ, ಅದನ್ನು ನಾನು ಕಟ್ ಮಾಡ್ತೀನಿ. ನೋಡಿದ್ರಲ್ಲ, ಇದಿಷ್ಟು ಕವರ್ ಆಗಿದೆ. ಇದೇನಿದೆಲ್ಲ ಎಕ್ಸ್ಟ್ರಾ ಪಾರ್ಟ್, ಈ ಎಕ್ಸ್ಟ್ರಾ ಪಾರ್ಟ್ನ ನಾನೀಗ ಥ್ರೂ ಬ್ಲೇಡ್ ಆರ್ ರೇಸರ್ ಹುಷಾರಾಗಿ ಕಟ್ ಮಾಡಿ, ಕೈ ಹೇಟ್ ಮಾಡ್ಕೊಳ್ಳೋಕ್ಕೆ ಅಥವಾ ಕೈ ಏನಾದರೂ ಕಟ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಸೇಫಾಗಿ ಕೆಲಸ ಮಾಡಿ. ಸೊ ಇವಾಗ ನೋಡ್ತಾ ಇದ್ದೀರಲ್ಲ, 3M ಟೇಪ್ನ ನೀಟಾಗಿ ಅಂಟಿಸ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನು ಜಾಸ್ತಿ ಆದಷ್ಟು ಪ್ರೆಸ್ ಮಾಡಿ, ಯಾಕಂದರೆ ಅದು ನೀಟಾಗಿ ಅಂಟ್ಕೊಬೇಕು, ಗ್ಲೂ ಆಗಬೇಕಲ್ಲ, ಅದಕ್ಕೋಸ್ಕರ ಪ್ರೆಸ್ ಮಾಡಿ. ಯಾವಾಗ ಅದು ಸ್ಟಿಕ್ ಆನ್ ಆಗಿದೆ ಅಥವಾ ಗಟ್ಟಿಯಾಗಿ ಅಂಟ್ಕೊಂಡಿದೆ ಅನ್ಸುತ್ತಲ್ಲ, ಆವಾಗ ಈ ಲೇಯರ್ ಏನಿದೆಯಲ್ಲ ಮೇಲ್ಗಡೆ ಇನ್ನೊಂದು ಗಮ್ ಲೇಯರು, ಈ ಗಮ್ ಲೇಯರ್ನ ಪೀಲ್ ಮಾಡಿಬಿಟ್ಟು ನಿಮ್ಮ ಹೆಲ್ಮೆಟ್ಗೆ ಸ್ಟಿಕ್ ಆನ್ ಮಾಡ್ಕೊಬೋದು. ಸೊ ಅದಕ್ಕಿಂತ ಮುಂಚೆ ಏನು ಹೆಲ್ಮೆಟ್ ಮೇಲ್ಗಡೆ ಇದೆಯಲ್ಲ, ಇದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಡಿ. ಸೊ ನಾನು ಅದನ್ನೇ ಮಾಡ್ತಾ ಇದ್ದೀನಿ. ಕ್ಲೀನ್ ಮಾಡ್ಕೊಂಡು ಅಂಟಿಸ್ಕೊಂಡ್ರೆ ಇದು ಬೆಟರ್, ನೀಟಾಗಿರುತ್ತೆ. ಇಲ್ಲಾಂದರೆ ಅಕಸ್ಮಾತ್ ಏನಾದರೂ ಸ್ವಲ್ಪ ಗಲೀಜಿತ್ತು ಇನ್ನೊಂದಿತ್ತು ಅಂದರೆ ಅದು ನೀಟಾಗಿ ಅಂಟ್ಕೊಳ್ಳಲ್ಲ. ಈ ಮೈಕ್ರೋಫೈಬರ್ ಕ್ಲಾತ್ನ ನಾನು ಹೆಲ್ಮೆಟ್ಗೆ ಅಂತ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಗಾಡಿ ವಾಶ್ ಮಾಡೋಕ್ಕೆ ಅಥವಾ ಗಾಡಿ ಒರೆಸ್ಕೊಳ್ಳೋಕ್ಕೆ ಅಂತ ಇನ್ನೊಂದು ಮೈಕ್ರೋಫೈಬರ್ ಟವಲ್ ಇದೆ, ಅದನ್ನು ನಾನು ಗಾಡೀಲಿ ಯಾವಾಗಲೂ ಇಟ್ಕೊಂಡಿರ್ತೀನಿ. ಸೊ ಇವಾಗ ನೋಡ್ತಿರ್ಬೋದು, ಫ್ರಂಟ್ ನೀಟಾಗಿ ಕ್ಲೀನ್ ಆಗಿದೆ. ಈ ಇದಕ್ಕೆ ನಾವು ಇವಾಗ ರೆಡಿ ಮಾಡ್ಕೊಂಡಿದ್ದೀರಲ್ಲ ಈ ಮೌಂಟು, ಎಲ್ಲಿದೆ ಅದು? ಹಾಂ, ಈ ಮೌಂಟ್ ರೆಡಿ ಮಾಡ್ಕೊಂಡಿದ್ದೀರಲ್ಲ, ಈ ಮೌಂಟ್ನ ನಾನೀಗ ಇಲ್ಲಿಗೆ ಜಸ್ಟ್ ಹೀಗೆ ಸ್ಟಿಕ್ ಆನ್ ಮಾಡ್ತೀನಿ ಅಷ್ಟೇ. ಓಕೆ, ಈಗ ತೆಕ್ಕೊಂಡಿದ್ದೀನಿ. ತೆಕ್ಕೊಂಡು ಇವಾಗ ಒಂದೇ ಸತಿ ಪ್ಲೇಸ್ ಮಾಡ್ತೀನಿ. ಮತ್ತೆ ತೆಗೆಯೋದು ಹಾಕೋದು ಮತ್ತೆ ಹಿಂಗೆ ಮಾಡೋಕ್ಕೆ ಹೋಗಲ್ಲ, ಯಾಕೆಂದರೆ ಇದು ಗ್ಲೂ ಒಂದ್ಸತಿ ತೆಗೆಯೋದು ಹಾಕೋದು ಮಾಡ್ತಾ ಹೋದರೆ ಅದರದ್ದು ಗ್ಲೂ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಒಂದೇ ಸತಿ ನೋಡಿಕೊಂಡು ನೀಟಾಗಿ
ಸ್ಟಿಕ್ ಆನ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ಈಗ ಗಟ್ಟಿಯಾಗಿ ಕೂರ್ಬೇಕಂದ್ರೆ ಮತ್ತೆ ಇನ್ನೊಂದ್ಸತಿ ಅದು ಇದೇನೇನಲ್ಲ ಡಿಸ್ಟರ್ಬೆನ್ಸ್ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಮತ್ತೆ ಇನ್ನೊಂದು ಸ್ವಲ್ಪ ಟೇಪ್ ಹಾಕಿ ಇನ್ನೊಂದು ಸ್ವಲ್ಪ ಬಿಡೋದು ಹಾಗೆ. ಈಗ ಹಾಕಿ ಟೇಪ್ ಹಾಕಿ ಬಿಡೋದ್ರಿಂದ ಕಾರಣ ಏನಾಗುತ್ತೆ ಅಂದ್ರೆ ಅದು ಇನ್ನೂ ಸ್ವಲ್ಪ ಹೊತ್ತು ಗಟ್ಟಿಯಾಗಿ ಬರುತ್ತೆ. ಇದನ್ನ ಹಾಕಿ ಇನ್ನೊಂದು 1 hour ಹಾಗೆ ಗಟ್ಟಿಯಾಗಿ ಡ್ರೈ ಆಗಲಿ ಅನ್ನೋದಕ್ಕೋಸ್ಕರ ಬಿಡೋದು. ಯಾಕಂದ್ರೆ ಟೇಪ್ ಗಟ್ಟಿಯಾಗಿ ಕುತ್ಕೊಂಡ್ರೆ ನಮಗೆ ಅದು ಡ್ಯೂರಬಿಲಿಟಿ ಸ್ಟ್ರಾಂಗ್ ಬರುತ್ತೆ. ಇದಾದ್ಮೇಲೆ ಲಾಸ್ಟ್ ಫಿನಿಶಿಂಗ್ ಬಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಎಮ್ಸಿಲ್ ತೊಗೊಂಡು ಅದು ಲೈಟಾಗಿ ಸೈಡಲ್ಲಿ ಏನೇನು ಗ್ಯಾಪ್ ಇದೆಯಲ್ಲ, ಈಗ ಟೇಪ್ ಹಾಕಿದ್ಮೇಲೆ ಸ್ವಲ್ಪ ಲೈಟಾಗಿ ಗ್ಯಾಪ್ ಇರುತ್ತೆ, ಆ ಗ್ಯಾಪ್ನೆಲ್ಲ ಕವರ್ ಮಾಡೋದಕ್ಕೋಸ್ಕರ ಲಾಸ್ಟಾಗಿ ಇನ್ನೊಂದು ಸ್ವಲ್ಪ ಎಮ್ಸಿಲ್ ತೊಗೊಂಡು ಲೈಟಾಗಿ ಲಾಸ್ಟಲ್ಲಿ ಫಿನಿಶಿಂಗ್ ಕೊಡೋದು ಅಷ್ಟೇ. ಸೊ ಇವಾಗ ಹಿಂದೇನು ನೋಡ್ತಾ ಇದ್ರಲ್ಲ, ಈಗ ಗೋಪ್ರೋ ಮೌಂಟ್ ಹಾಕಿದ್ದೀನಿ. ಇಲ್ಲಿ ಗೋಪ್ರೋ ಮೌಂಟ್ ಆದಮೇಲೆ ಅದು ಕರೆಕ್ಟಾಗಿ ಕೂರ್ಲಿ ಅಂದ್ಬಿಟ್ಟು ಇದಿಷ್ಟು ಟೇಪ್ ಆಗಿ ನೀಟಾಗಿ ಕವರ್ ಮಾಡಿ ಕೂರಿಸಿದ್ದೀನಿ. ಇದನ್ನು ಇನ್ನೊಂದು 1/2 hour ಇಲ್ಲ 1 hour ಹಾಗೆ ಬಿಟ್ಟು ಆಮೇಲೆ ಇದನ್ನು 2000 years later. ಸೊ ಆಫ್ಟರ್ 1 hour ಇದು ಕಂಪ್ಲೀಟಾಗಿ ಡ್ರೈ ಆಗಿದೆ, ಕರೆಕ್ಟಾಗಿ ಕೂತಿದೆ. ಇದೇನೋ ಈಗ ಶೇಕ್ ಆಗ್ತಿಲ್ಲ ನೋಡಿ. ಇವಾಗ ಇಲ್ಲಿ ನಿಮಗೆ ಸೈಡಲ್ಲಿ ಸ್ವಲ್ಪ ಗ್ಯಾಪ್ ಕಾಣಿಸ್ತಾ ಇದೆಯಲ್ಲ, ಸೊ ಈ ಗ್ಯಾಪ್ನೆಲ್ಲ ನಾನು ಕವರ್ ಮಾಡೋದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಎಮ್ಸಿಲ್ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಸುತ್ತ ಕವರಿಂಗ್ ಮಾಡ್ತೀನಿ. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಸ್ವಲ್ಪ ಏನಾದರೂ ಸ್ವಲ್ಪ ಟಚ್ ಆಯಿತು ಅಥವಾ ಇನ್ನೊಂದು ಆಯಿತು ಅಂದರೆ ಅದು ಕಿತ್ಕೊಂಡು ಪೀಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಈಗ ಮತ್ತೆ ಎಮ್ಸಿಲ್ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ನೀಟಾಗಿ ಇದು ಗ್ಯಾಪ್ ಏನಿತ್ತಲ್ಲ ಆ ಗ್ಯಾಪ್ನ ನೀಟಾಗಿ ಕವರ್ ಮಾಡಿದ್ದೀನಿ. ಓಕೆ, ಫೋಕಸ್ ಇಲ್ಲಿಗೆ ಆಗ್ತಿದೆ. ಓಕೆ, ಇಲ್ಲ ಏನು ನೋಡ್ತಾ ಇದ್ದೀರಲ್ಲ ಈ ಗ್ಯಾಪ್ನ ನಾನು ನೀಟಾಗಿ ಕವರ್ ಮಾಡಿದ್ದೀನಿ. ಸೊ ಈ ಸೈಡ್ ಅಷ್ಟೇ ಅದೇ ಥರ ಕವರ್ ಮಾಡಬೇಕು. ಈ ಸೈಡ್ ಇಲ್ಲೇನು ಗ್ಯಾಪ್ ನೋಡ್ತಿದ್ದೀರಲ್ಲ ಈ ಗ್ಯಾಪ್ನ ಕವರ್ ಮಾಡಬೇಕಾಗುತ್ತೆ. ಸೊ ಫೈನಲಿ ಸೆಟಪ್ ರೆಡಿ ಆಗಿದೆ. ಈಗ ಮೇಲ್ಗಡೆ ನಾನು ಹ್ಯಾಂಡ್ಸಪ್ ಆಗಲ್ಲ, ಯಾಕಂದರೆ ಇದನ್ನು ಮೂವ್ ಮಾಡಬೇಕಲ್ಲ. ಸೊ ಅದಕ್ಕೋಸ್ಕರ ಅದಕ್ಕೆ ಫ್ರೀ ಮೂವಿಂಗ್ ಸ್ಪೇಸ್ ಇರಲಿ ಅನ್ನೋದಕ್ಕೋಸ್ಕರ ಅದನ್ನು ನಾನು ಹಾಗೆ ಬಿಟ್ಟಿದ್ದೀನಿ. ಸೊ ಕೆಳಗಡೆಯಿಂದ ಹಿಡಿದು ನೀಟಾಗಿ ಎಲ್ಲ ಕಡೆನೂ ನೀಟಾಗಿ ಕವರ್ ಮಾಡಿದ್ದೀನಿ. ಈಗ ಸೆಟಪ್ ರೆಡಿ ಮಾಡಿಬಿಟ್ಟು ಒಂದು ಸತಿ ತೋರಿಸ್ತೀನಿ ನಿಮಗೆ. ಅದು ಡ್ರೈ ಆಗಲಿ. ಅದಕ್ಕಿಂತ ಮುಂಚೆ ನನಗೆ ಬೇಕಾಗಿರೋದು ನೆಕ್ಸ್ಟ್ ಸೆಟಪ್ ಏನು ಅಂದರೆ ಈ ಜೆ ಮೌಂಟು. ಇದು ಸಂಬಟ್ ಜೆ ಟೈಪ್ ಇದೆ, ಅದಕ್ಕೋಸ್ಕರ ಇದನ್ನು ಜೆ ಮೌಂಟ್ ಇದೆ. ಈ ಥರ ಜೆ ಮೌಂಟ್ನ ನಾನು ನೆಕ್ಸ್ಟ್ ಇಲ್ಲಿಗೆ ಪ್ಲೇಸ್ ಮಾಡ್ಕೊಳ್ತೀನಿ. ಇದು ಪ್ಲೇಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಆಲ್ಮೋಸ್ಟ್ ಗೋಪ್ರೋ ಸೆಟಪ್ ರೆಡಿ ಆಗಿದೆ. ಸೊ ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು ಗೋಪ್ರೋ ಮತ್ತು ಇದು ಆ್ಯಕ್ಚುಲಿ ನಾನು G2 ಪ್ರಾಡಕ್ಟ್ಸಿಂದ ಇವಾಗ ರೀಸೆಂಟಾಗಿ ತೊಗೊಂಡಿದ್ದು. ಇದನ್ನೇ ನಾನು ಹೇಳ್ತಿದ್ದು ಆಡಿಯೋ ಪ್ರಾಬ್ಲಮ್ ಆಗ್ತಿದೆ ಅಂತ. ಇದೇ ಬಂದ್ಬಿಟ್ಟು ಅದು ಗೋಪ್ರೋ ವಾಯ್ಸ್ ಕನ್ವರ್ಟರ್. ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಗೋಪ್ರೋದೇ ಇದೆ. ಇದು ನಮಗೆ 4400 ಬಿತ್ತು. G2 ಪ್ರಾಡಕ್ಟ್ ತೊಗೊಂಡಿದ್ದು. G2 ಪ್ರಾಡಕ್ಟ್ಸಲ್ಲಿ ಚೆನ್ನಾಗಿದೆ. ನಾನು ಇವಾಗ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಕ್ಲಿಯರ್ ಆಗಿಲ್ಲ, ಆದರೆ ನಾನು ಜಸ್ಟ್ ಟೆಸ್ಟಿಂಗೋಸ್ಕರ ಮಾಡಿದ ವಿಡಿಯೋ. ಅದರಲ್ಲಿ ಆಡಿಯೋ ಕ್ಲಾರಿಟಿ ಮಾತ್ರ ಚೆನ್ನಾಗಿ ಬಂದಿದೆ. ಸೊ ನಿಮಗೆ ನಾನು ಒಂದು ಪ್ರಾಮಿಸ್ ಮಾಡ್ಬೋದು, ನೆಕ್ಸ್ಟ್ ವೀಡಿಯೋಸಲ್ಲಿ ನಿಮಗೆ ಆಡಿಯೋ ಪ್ರಾಬ್ಲಮ್ ಅಂತೂ ಆಗಲ್ಲ, ಆಡಿಯೋ ಅಂತೂ ಕ್ಲಿಯರಾಗಿ ಕೇಳಿಸುತ್ತೆ. ಸೊ ನಾನೇನು ಮಾತಾಡಿದ್ರೆ ನಿಮಗೆ ಕ್ಲಿಯರಾಗಿ ಕೇಳಿಸುತ್ತೆ. ಸೊ ಫೈನಲಿ ಒಂದು ಸತಿ ಸೆಟಪ್ ಮಾಡ್ಬಿಟ್ಟು ತೋರಿಸ್ತೀನಿ ನಿಮಗೆ ಹೇಗೆ ಕಾಣುತ್ತೆ ಅಂತ.
ಸೊ ಇದು ಗೋಪ್ರೋದು ಫೈನಲ್ ಸೆಟಪ್ಪು ಇದು ಹೀಗೆ ಕಾಣುತ್ತೆ. ಸೊ ಓವರಾಲ್ ಆಗಿ ಗೋಪ್ರೋ ಸೆಟಪ್ ರೆಡಿ ಇದೆ. ನಿಮಗೆ ಇದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಹೇಗೆ ಸೆಟಪ್ ಬಂದಿದೆ ಮತ್ತು ಹೇಗೆ ಕಾಣಿಸ್ತಾ ಇದೆ, ಮತ್ತು ಇದರಿಂದನೇ ನೆಕ್ಸ್ಟ್ ವ್ಲಾಗ್ಸ್ ಮಾಡ್ತೀನಲ್ಲ ನಿಮ್ಗೆ ಆಬ್ವಿಯಸ್ಲಿ ಗೊತ್ತಾಗುತ್ತೆ, ಐಡಿಯಾ ಬರುತ್ತೆ ಹೇಗೆ ಅಂತ. ಸೊ ಇಲ್ಲಿವರೆಗೂ ನೋಡಿದ್ದಕ್ಕೆ ವಿಡಿಯೋನ ತುಂಬ ಥ್ಯಾಂಕ್ಸ್ ಹೇಳ್ತಾ, ಯಾರ್ಯಾರು ಹೊಸದಾಗಿ ಈ ಚಾನಲ್ನ ನೋಡ್ತಾ ಇದ್ದಾರೆ ಅವರೆಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ನ ನಾನು ಪ್ರಾಮಿಸ್ ಮಾಡ್ತೀನಿ ನಿಮ್ಗೆ ಕೊಡೋದಕ್ಕೋಸ್ಕರ. ಸೊ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ.